ಶೇರ್ಸ್ ಓಕೆ, ನ ಸೊ ಒಟ್ಟಾರೆ ಇದೊಂದು ಮಾರುಕಟ್ಟೆ. ಎಸ್, ನಾವಲ್ಲಿ ತರಕಾರಿ ತಗೊಳ್ಳೋ ಬದಲು ಇಲ್ಲಿ ಶೇರ್ಸ್ ತಗೋತೀವಿ. ಕರೆಕ್ಟ್, ನಿಜ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹ್ಮ್, ಹೇಳಿ ಸರ್. ಕೊಂಡ್ಕೊಂತೀವಿ, ಅದನ್ನ ಕೊಡ್ತೀವಿ, ಅಲ್ಲೇ ಮಾರಾಟನೂ ಮಾಡ್ತೀವಿ. ಓ, ಓಕೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ರೀತಿಲಿ ಒಂದು ಅಮೌಂಟ್, ಯಾರು 1 ಲಕ್ಷ ರೂಪಾಯಿ 25 ವರ್ಷದಿಂದ ಇನ್ವೆಸ್ಟ್ ಮಾಡಿದವ್ರಿಗೆ ಹ್ಮ್. ಇವತ್ತು 95 ಲಕ್ಷ ಇದೆ ಅವ್ರ ಅಕೌಂಟ್ ಅಲ್ಲಿ. ಎಷ್ಟು ರಿಟರ್ನ್ಸ್ ಬಂದಿದೆ ಅಂದ್ರೆ 19% ಕೊಟ್ಟಿದೆ. ಇದನ್ನ ಓಕೆ. ನಾನು ಒಂದು ಫಂಡ್ ಮೂಲಕ ನಾನು ಹೇಳ್ತಿಲ್ಲ, 30 ಫಂಡ್ಸ್, 30 ಈಕ್ವಿಟಿ ಫಂಡ್ಸ್ ಹ್ಯಾಸ್ ಪರ್ಫಾರ್ಮ್ ಸೇಮ್ ವೇ. ಓಕೆ. ಸೊ ಓಹೋ. ಹಂಗಾಗಿ ಹಾ. ನಾವು ಎಲ್ಲಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಓಕೆ. ದಿವಸ ಇದೀವಿ, ಹ್ಮ್. ಎಷ್ಟು ಟೈಮ್ ಇದೀವಿ, ಎಷ್ಟು ಟೈಮ್ ಕೊಟ್ಟಿದೀವಿ, ಇದು ಇಂಪಾರ್ಟೆಂಟ್. ಓಕೆ. ಓಕೆ ಓಕೆ. ಅದೇ ರೀತಿ ತಿಂಗಳ ಯಾರ್ಯಾರು ಒಂದು 10,000 ರೂಪಾಯಿ ಕೂಡಿಟ್ಟಿದ್ದಾರೆ ಹ್ಮ್. ಲಾಸ್ಟ್ 25 years ಇಂದ, ಹ್ಮ್. ಅವ್ರ ಹತ್ರ 6.12 crores ಇದೆ. ಅಂದ್ರೆ ಹ್ಮ್. 10,000 25 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗತ್ತೆ? ಹ್ಮ್. ಎಷ್ಟಾಗತ್ತೆ? 10,000 25 ವರ್ಷ ಇನ್ವೆಸ್ಟ್ ಮಾಡಿದ್ರೆ 10,000 ಇಂಟು 1 year ಇಸ್ 1.2 lakhs. ಓಕೆ. ಸೊ 1.2 lakhs ಅಂದ್ರೆ 12 lakhs ಆಯ್ತು 10 ವರ್ಷಕ್ಕೆ. 20 ವರ್ಷಕ್ಕೆ 24 ಲಕ್ಷ ಆಯ್ತು. ಪ್ಲಸ್ ಯು ಹ್ಯಾವ್ ಅನದರ್ 6 lakhs. ಹ್ಮ್. ಓಕೆ. ಹ್ಮ್. ಹ್ಮ್. ಸೊ 30 ಲಕ್ಷ ಇನ್ವೆಸ್ಟ್ ಮಾಡಿ ಅವ್ರಿಗೆ ಬಂದಿರೋದು 6.12 crores. ಓಹೋ. ಅವ್ರಿಗೆ ಬಂದಿರುವಂತ ರಿಟರ್ನ್ಸ್ 17.52% ಓಕೆ ಇಯರ್ ಆನ್ ಗ್ರೋತ್. ಓಕೆ ಓಕೆ. ನಾನು ನಿಮ್ಗೆ ಹೇಳ್ತಿರೋದು 15% ಬರುತ್ತೆ ಅಂತ. ಹ್ಮ್. ಇವಾಗ ಬಂದಿರೋದು ಲಾಸ್ಟ್ 25 years ಅಲ್ಲಿ 17% ರಿಟರ್ನ್ ಕೊಟ್ಟಿದೆ. ನೆಕ್ಸ್ಟ್ 20 years ಅಲ್ಲಿ 30 years ಅಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಓಕೆ. ಆ ಪ್ರಶ್ನೆಗೆ ಉತ್ತರ ಇದೆ. ಓಕೆ. ಓಹೋ ಇಂಡಿಯಾ ಹೋ. ಇಂಡಿಯಾ ಇಸ್ ಅ $10 trillion ಎಕಾನಮಿ. ಓಕೆ. ಹ್ಮ್. ಬೈ 2035. ನಿಮ್ಗೆ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೂ ನಮ್ಮ ಕಂಟ್ರಿ ಬೆಳೆಯೋದಂತೂ ಖಚಿತ. ಓಕೆ. ಈಗಾಗ್ಲೇ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಲ್ಲ ಸರ್ ಪಟ್ಟಿನಲ್ಲಿ, ಎಸ್ಪೆಷಲಿ ಒಂದು ಲಾಸ್ಟ್ 10 to 12 years ಅಲ್ಲಿ. ಎಸ್, ವೆರಿ 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 ಮಚ್. ಸೊ ಅದ್ರ ಬಗ್ಗೆನೆ ನಾನು ಇವತ್ತು ಒಬ್ಬರು ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ. ಹ್ಮ್. ಬೆಂಗಳೂರಲ್ಲಿ ಜಯನಗರದಲ್ಲಿ 40,000ಕ್ಕಿಂತ ಜಾಸ್ತಿ ಕೊಟ್ಟು 1 square feet ಲ್ಯಾಂಡ್ ತಗೊಂತಿಲ್ಲ ಜನ. ಓಕೆ. ಬಟ್ ಅದೇ ನಾನು ಡೆಲ್ಲಿ ಹೋಗಿ ಒಂದು, ಈ ಗುರ್ಗಾಂವ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹ್ಮ್. ಗುರ್ಗಾಂವಲ್ಲಿ ಒಂದು ಫ್ಲಾಟ್ ಬೆಲೆ 100 ಕೋಟಿ ರೂಪಾಯಿ, ಓಹೋ. 100 crores. ಸೊ ಹ್ಮ್. ಅಲ್ಲಿ ಏನಾಗಿದೆ, ಅಲ್ಲಿ ಧನವಂತರು ಜಾಸ್ತಿ ಆಗಿದ್ದಾರೆ. ಹ್ಮ್. ನನಗೆ ಕಮೋಡಿಟಿ ಏನಿದೆ, ಭೂಮಿ, ಭೂಮಿ ಕಮ್ಮಿ ಆಗಿದೆ, ಹ್ಮ್. ದುಡ್ಡು ಜಾಸ್ತಿ ಆಗಿದೆ. ಹಂಗಾಗಿ ಭೂಮಿ ಬೆಲೆ ಜಾಸ್ತಿ ಆಗಿದೆ. ಅದೇ ರೀತಿ ಹ್ಮ್. ಬೆಂಗಳೂರಲ್ಲಿ ಕೂಡ ಆಗೋ ಸಾಧ್ಯತೆಗಳು 100% ಇದೆ. ಹ್ಮ್. ಇಂಡಿಯಾಲ್ ಎಲ್ಲ ಕಡೆ ಆಗತ್ತೆ. ನಾನು ಲ್ಯಾಂಡ್ ತಗೊಂತೀನ, ಶೇರಲ್ಲಿ ಹಾಕ್ತೀನ, ಎಲ್ಲಿ ಹಾಕ್ತೀನಿ ಅನ್ನೋದೇ ಸೆಕೆಂಡ್ರಿ. ಬಟ್ ನಾವು ಹೂಡಿಕೆ ಮಾಡಿದೀವಾ ಇಲ್ವಾ ಅನ್ನೋದು ಪ್ರಶ್ನೆ. ಓಕೆ. ಸೊ ಓಕೆ ಓಕೆ. ನಾವು ಹೂಡಿಕೆ ಮಾಡಿದ್ರೇನೆ ಏನಾದ್ರು ಕೊಂಡ್ಕೊಳಕ್ ಆಗತ್ತೆ. ನಾವು ಹ್ಮ್. ಹೂಡಿಕೆ ಮಾಡ್ಲಿಲ್ಲ, ನನ್ನ ದುಡ್ಡನ್ನ ನಾನು ಬೆಳೆಸ್ಕೊಳಕ್ ಆಗಿಲ್ಲ ಅಂದಾಗ ಹ್ಮ್. ಏನೇ ಆದ್ರೂ ಕೊಂಡ್ಕೊಳಕ್ ಆಗಲ್ಲ. ಈಗ ಪ್ರಶ್ನೆ ಏನಂದ್ರೆ, ಸಾಕಷ್ಟು ಜನ ಭೂಮಿಲಿ ದುಡ್ಡು ಮಾಡಿದ್ದಾರೆ, ನಾನು ಭೂಮಿಲೇ ದುಡ್ಡು ಮಾಡ್ತೀನಿ ಅಂದ್ರೆ, ಭೂಮಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಬೇಕು ನಿಮ್ಗೆ? 5 ಲಕ್ಷ ಬೇಕು ಮಿನಿಮಮ್. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕಾರ್ನರ್ ಅಲ್ಲಿ ಕೊಟ್ರು 5 ಲಕ್ಷ ಬೇಕು. ಓಕೆ. ಯಾವ್ದೋ ಒಂದು ಹಳ್ಳಿಲಿ ಸೈಟ್ ಮಾಡಿ ಕೊಟ್ರು 5 ಲಕ್ಷ ತಗೊಂತಾನೆ 30-40 ಸೈಟ್ಗೆ. ಓಕೆ. ಅದೇ ರೀತಿ ಇವತ್ತು ನಾನು ಸಿಟಿಯಲ್ಲಿ ತಗೋಬೇಕು, ಇಲ್ಲ ಸಿಟಿ ಹತ್ರ ಇರೋದು ತಗೋಬೇಕಂದ್ರೆ 25 ಲಕ್ಷ, 20 ಲಕ್ಷ ಆದ್ರೂ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಾಗುತ್ತೆ. ನನ್ನ ಹ್ಮ್. ಹತ್ರ ಅಷ್ಟು ದುಡ್ಡು ಇದೆಯಾ? ಅಷ್ಟು ದುಡ್ಡು ಇಲ್ಲ ಅಂದಾಗ ಯಾವ್ದು ನನ್ನ ಕೈಗೆ ಎಟಕತ್ತೆ, ಏನ್ ಮಾಡಬಲ್ಲೆ, ನನ್ನ ಹತ್ರ ಇರೋ ದುಡ್ಡಲ್ಲಿ ಯಾವ ತರ ಇದನ್ನ ಮಲ್ಟಿಪ್ಲೈ ಮಾಡಕ್ ಆಗತ್ತೆ ಅನ್ನೋದು ಬರೀ ಈಕ್ವಿಟಿ ಮೂಲಕನೇ ಆಗತ್ತೆ. ಈಕ್ವಿಟಿ ಅಂದ್ರೆ ನಾನು ಇಲ್ಲ, ಆದ್ರೂ ಒಂದ್ ಸ್ವಲ್ಪ ಡೌಟ್ ಇರ್ತದಲ್ಲ, ಈ ಹೂಡಿಕೆದಾರರು ಹಣ ಗಳಿಸ್ತಾರ ಇಲ್ವಾ ಅಂತ. ಅದನ್ನ ಹಾ, ಹೆಂಗೆ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು? ಡೆಫಿನೆಟ್ಲಿ ಸರ್, ಹೇಳ್ತೀನಿ ಅದ್ರ ಬಗ್ಗೆನು. ಸೊ ಇಲ್ಲಿ ನಾನು ಒಂದೇ ಒಂದು ವಿಷಯ, ನಾನು ಸ್ಲೈಡ್ ಚೇಂಜ್ ಮಾಡಕ್ ಮುಂಚೆ ವಾಂಟೆಡ್ ಟು ಎಕ್ಸ್ಪ್ಲೈನ್. ಹ್ಮ್. 2021 ಅಲ್ಲಿ ಇಂಡಿಯಾ ವಾಸ್ 7th ಪೊಸಿಷನ್ ಅಲ್ಲಿ ಇತ್ತು. ಓಕೆ. ಓಕೆ. ಹ್ಮ್. 2022 ಅಲ್ಲಿ 6th ಪೊಸಿಷನ್ ಬಂದಿದೆ. ವಿ ಹ್ಮ್. ಆರ್ ದ 6th largest or growing economy. Okay. 2026 ಅಲ್ಲಿ we will touch 5th largest or growing economy. Okay. ಹ್ಮ್. 2031 ಅಲ್ಲಿ we will be the third largest. ಹ್ಮ್. 2036 we might be third or second or first, we don't know, but ಹ್ಮ್. we ಹ್ಮ್. will be definitely doing extremely good. ಅಂದ್ರೆ ಅರ್ಥ ಏನಂದ್ರೆ, ಹ್ಮ್. next 20 years your money will grow big time.
ಓಕೆ. ಸಾಕಷ್ಟು ಮಾಡ್ತೀರಾ. ಅಂದ್ರೆ ನಮ್ ಇವತ್ತು ದೇಶನೂ ಬೆಳೆಯುತ್ತೆ, ದೇಶ ಬೆಳೆಯೋದ್ರ ಜೊತೆಗೆ ನಮ್ ದುಡ್ಡು ಬೆಳೆಯುತ್ತೆ ಅಂತ ಇದ್ದೀರಾ? ನಿಜ. ಸೊ ದೇಶ ಬೆಳಿಬೇಕಂದ್ರೆ ನಾ ಸಾಕಷ್ಟು ಕಂಪನಿಗಳು ಬೆಳಿಬೇಕು. ಸಾಕಷ್ಟು ಹ್ಮ್. ಕಂಪನಿಗಳು ಬೆಳಿಬೇಕಂದ್ರೆ ದೇಶ ಬೆಳಿಬೇಕು. ಹ್ಮ್. ಅಂದ್ರೆ ನಾವು ಕನ್ಸ್ಯೂಮ್ ಮಾಡ್ಬೇಕು. ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ, ಹ್ಮ್. ಕಂಪನಿಗಳು ಬೆಳೀತಾ ಇದೆ, ಸಾಕಷ್ಟು ಜನ ಎಂಪ್ಲಾಯ್ಮೆಂಟ್ ಬರ್ತಿದ್ದಾರೆ, ಹ್ಮ್. ಸಾಕಷ್ಟು ಹೂಡಿಕೆ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ಬರ್ತಿದೆ. ಯಾಕೆಂದ್ರೆ ಜಾಸ್ತಿ ಜನ ಕೆಲಸ ಮಾಡಕ್ ಸಿಗ್ತಿದ್ದಾರೆ ಅಂತ. ಹ್ಮ್. ನಾವು ಇವತ್ತು ಇಂಡಿಯಾಲಿದ್ದು ಇಂಡಿಯಾ ಹ್ಮ್. ಒಳಗೆ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ದಡ್ಡರಾಗ್ಬಿಡ್ತೀವಿ. ನೀವು ಓಕೆ. ಆ ಹಣದ ಗಿಡ ಅಂತ ಹೇಳಿದ್ರಿ. ಹ್ಮ್. ಆ ಹಣದ ಗಿಡ ಎಲ್ಲಿ ಹಾಕ್ಬೇಕು ಅಂದ್ರೆ ನಾವು ಇಂಡಿಯಾ ಒಳಗೆ ಹಾಕ್ಬೇಕು. ವಿ ನೀಡ್ ಟು ಪ್ಲಾಂಟ್ ಅವರ್ ಮನಿ ಇನ್ ಇಂಡಿಯಾ. ವಿ ನೀಡ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಹ್ಮ್. ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಗಿಡ ಅಂದ್ರೆ ಹಣದ ಗಿಡ ಸಾಕಷ್ಟು ದೊಡ್ಡದಾಗಿ ಬೆಳೆಯುತ್ತೆ, ಸಾಕಷ್ಟು ಹಣ ಕೊಡುತ್ತೆ, ಸಾಕಷ್ಟು ಫಲ ಕೊಡುತ್ತೆ. ಓಕೆ. ನಾವು ದೇಶ ಬೆಳೆಯೋದಕ್ಕೂ ಇಂಡೈರೆಕ್ಟ್ ಆಗಿ ಅದೇ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ನೋ, ವಿ ಆರ್ ಪಾರ್ಟ್ ಆಫ್ ದ ಗ್ರೋತ್. ವಿ ವಿಲ್ ಸೊ ಬಿಕಮ್ ಪಾರ್ಟ್ ಆಫ್ ದ ಸೊ ಗ್ರೋತ್. ಇಟ್ ಇಸ್ ನಾಟ್ ಇಂಡೈರೆಕ್ಟ್, ಹಾಗಾದ್ರೆ ಡೈರೆಕ್ಟ್. ಎಸ್, ಎಸ್. ಓಕೆ. ಸೊ ಇದು ಒಂಥರ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇಶದ ಜೊತೆಗೆ ನಾವು ಬೆಳಿತೀವಿ ಅನ್ನೋದು ಖುಷಿ ಆಗ್ಬಿಡ್ತದೆ. ಹಾ, ಅಂದ್ರೆ ಇವತ್ತು ಎಲ್ಲರಿಗೂ ಬೇಜಾರಾಗಿರೋದು ಅದೇ. ಎಲ್ಲರೂ ಬೆಳಿತಿದಾರೆ ಸರ್, ನಾವ್ ಬೆಳಿತಾ ಇಲ್ಲ ಅಂತ. ನೀವು ಹೂಡಿಕೆ ಮಾಡಿ, ಇನ್ವೆಸ್ಟ್ ಮಾಡಿ, ನೀವು ಬೆಳಿತೀರಾ. ಸೊ ಹೌದು. ಅವಕಾಶ ಇದೆ, ಬಟ್ ನೀವು ಅದನ್ನ ಉಪಯೋಗಿಸ್ತೀರಾ ಇಲ್ವಾ ಅನ್ನೋದು ನಿಮ್ ಕೈಯಲ್ಲಿದೆ. ಓಕೆ. ಎಸ್ ಸರ್. ಈಗ ನಮ್ಗೆ ಕ್ವಶನ್ನು ಈ ರಿಟರ್ನ್ಸ್ ಬಂದೇ ಬರುತ್ತಾ ಸಾರ್, ಎಸ್, ಬೆಳಿತೀವ ಸಾರ್, ಎಸ್. ಹೇಳಿ ಸರ್. ಸೊ ಇದು ಒಂದು ಇನ್ವೆಸ್ಟರ್ ಬಿಹೇವಿಯರ್. ಹ್ಮ್. ಅದನ್ನ ನಾವು ಒಂದು ರಿಸರ್ಚ್ ಮಾಡಿ, ಒಂದು ಸ್ಟಡಿ ಮಾಡಿ, ಇದರಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಹಾಕಿದೀವಿ. ಏನಪ್ಪಾ ಇದು ಅಂದ್ರೆ, ಹಾ. ಒಂದು ಫಂಡ್, ಈಕ್ವಿಟಿ ಫಂಡ್, ಹ್ಮ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸಾಕಷ್ಟು ಫಂಡ್ಸ್ ಇದಾವೆ. ಅದರಲ್ಲಿ ಈಕ್ವಿಟಿ ಅಂದ್ರೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಹ್ಮ್. ಫಂಡ್. ಓಕೆ. ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವ್ರಿಗೆ, ಈಕ್ವಿಟಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಫಂಡ್ ರಿಟರ್ನ್ಸ್ ಕೊಟ್ಟಿರೋದು 11%. ಓಕೆ. ಬಟ್ ಈ ಪರ್ಟಿಕ್ಯುಲರ್ ಪರ್ಸನ್ ಇದಾರಲ್ವಾ, ಅವ್ರಿಗೆ ಸಿಕ್ಕಿರೋದು 8%. ಯಾಕೆ? ಹ್ಮ್. ಯಾಕೆ? ರೆಡ್ ಕಲರ್ ಇಸ್ ಅ ಫಂಡ್ ರಿಟರ್ನ್, ಹ್ಮ್. ಬ್ಲೂ ಕಲರ್ ಇಸ್ ಅ ಇನ್ವೆಸ್ಟರ್ ರಿಟರ್ನ್. ವೈ ಇಟ್ ಹಸ್ ರೆಡ್ಯೂಸ್ಡ್? ಅದ್ ನೀವೇ ಹೇಳ್ಬೇಕು ಸರ್, ನಮಗೆ ಗೊತ್ತಾಗಲ್ಲ. ಯಾಕೆ ಅಂದ್ರೆ ನಾನು ಬುದ್ಧಿವಂತ ಆಗ್ಬಿಟ್ಟೆ ಅಂತ ಅನ್ಸಿದೆ ನಮ್ಗೆ. ಓಕೆ. ಹಾ, 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 ಹಾ. ನಾನು ಯಾವಾಗ ನನ್ಗೆ ಅನ್ಸುತ್ತೆ ನಾನು ಆಟ ಆಡ್ಬೋದು ಮಾರ್ಕೆಟ್ ಅಲ್ಲಿ, ನಾನು ಫಂಡ್ ಮೇಲ್ ಹೋದಾಗ ತೆಗಿತೀನಿ, ಕೆಳಗಿದ್ದಾಗ ಹಾಕ್ತೀನಿ ಅಂತ ನಾನು ಆಟ ಆಡ ಶುರು ಮಾಡಿದಾಗ ಹ್ಮ್. ನನ್ನ ಫಂಡ್ ರಿಟರ್ನ್ 8% ಬಂದ್ಬಿಟ್ಟಿದೆ. ಸೊ ಐ ಆಮ್ ಜಸ್ಟ್ ಪ್ಲೇಯಿಂಗ್ ಗಾಡ್. ಹ್ಮ್. ಓಕೆ. ನಾನ್ ದೇವ್ರ ತರ ನಾನೇ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಸ್ಥಿತಿಗೆ ಹೊಟ್ಟೋದಾಗ ಈ ಹ್ಮ್. ಇನ್ವೆಸ್ಟ್ ರಿಟರ್ನ್ ಏನಿದೆ ಕಮ್ಮಿ ಆಗೋಗುತ್ತೆ. ನಂದೇನಿಲ್ಲಪ್ಪ, ಓಕೆ. ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಫಂಡ್ ಮ್ಯಾನೇಜರ್ ನೋಡ್ಕೊಂತಾರೆ, ಹ್ಮ್. ಮ್ಯೂಚುವಲ್ ಫಂಡ್ ನೋಡ್ಕೊಳತ್ತೆ, ಏನು ಕೆಲಸ ಇಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಅವ್ರದ್ದು ಹ್ಮ್. 11% ರಿಟರ್ನ್ ಕೊಟ್ಟಿದೆ. ಓಕೆ. ಸೊ ಓಕೆ. ಹಾಗಾಗಿ ಹ್ಮ್. ನಾವು ಅದನ್ನ ಕೆಡಿಸ್ದಿರಾ, ಏನು ಮಾಡ್ದಿರಾ ಬಿಟ್ಟು ಬಿಟ್ರೆ ಹ್ಮ್. ಸಾಕಷ್ಟು ಹಣ ಅದೇ ಮಾಡಿ ಕೊಡುತ್ತೆ ನಮಗೆ. ಹ್ಮ್. ಹ್ಮ್. ಓಕೆ. ಸರಿ ಸರ್. ಹಾಗಾದ್ರೆ ನಾನು ಎಷ್ಟು ಕಾಲ ಮಾಡಬೇಕು ಅಂದರೆ, ನೀವು ಶಾರ್ಟ್ ಟರ್ಮು, ಮಿಡ್ ಟರ್ಮು, ಲಾಂಗ್ ಟರ್ಮು ಅಂತೀರಿ. ಅದು ಆ ಶಾರ್ಟ್ ಟರ್ಮು ಎಷ್ಟು ವರ್ಷ, ಮಿಡ್ ಟರ್ಮು, ಲಾಂಗ್ ಟರ್ಮು ಇವೆಲ್ಲ ಸ್ವಲ್ಪ ಅರ್ಥ ಮಾಡಿಸಿ ಸರ್. ಸೊ ಈಗ ನಾನೇನು ಮಾಡಲ್ಲ ಸರ್, ನಾನು ಬಿಟ್ಬಿಡ್ತೀನಿ. ನೀವು ಸ್ಲೈಡಲ್ಲಿ ತೋರಿಸಿದ್ರಿ, ಹ್ಮ್. ನಾನೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಕಮ್ಮಿ ರಿಟರ್ನ್ಸ್ ಬರುತ್ತೆ, ಜಾಸ್ತಿ ಬರ್ಬೇಕಂದ್ರೆ ಏನು ಮಾಡಬಾರ್ದು ಅಂತ. ಸೊ ಏನು ಮಾಡಬಾರ್ದು ಅಂದ್ರೆ ಹ್ಮ್. ನಿಮ್ಗೊಂದು ಟೈಮ್ ಅನ್ನೋದು ಇಡಬೇಕು. ಹ್ಮ್. ನನಗೆ ಒಂದು ಟೈಮ್ ಅನ್ನೋದು ನಾನು ಡಿಸೈಡ್ ಮಾಡ್ಕೋಬೇಕು. ನನಗೆ ಏನಕ್ಕೆ ಬೇಕು ದುಡ್ಡು? ಓಕೆ. ದುಡ್ಡು ಬೇಕಾ? ದುಡ್ಡು ಬೇಕಂದ್ರೆ ಏನಕ್ಕೆ ಬೇಕು? ಹ್ಮ್. ನಾನು ಇವಾಗ ಟ್ರಿಪ್ ಬಗ್ಗೆ ಹೇಳ್ತಿದ್ದೆ. 7 ವಂಡರ್ಸ್ ನೋಡ್ಬೇಕಾ? ಹ್ಮ್. 7 ವಂಡರ್ಸ್ ನೋಡ್ಬೇಕಂದ್ರೆ ಎಷ್ಟು ದುಡ್ಡು ಬೇಕು ನನಗೆ? ಹ್ಮ್. ಅಷ್ಟು ದುಡ್ಡು ಹಾಕೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು? ಅಷ್ಟು ಓಕೆ. ಇನ್ವೆಸ್ಟ್ ಮಾಡಿ ಅಷ್ಟು ದಿವಸ ಏನು ಮಾಡಬಾರ್ದು. ಸುಮ್ಮನೆ ಹ್ಮ್. ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು, ಕಂತು ಕಟ್ಕೊಂಡು ಹೋಗ್ಬೇಕಷ್ಟೇ. ಹ್ಮ್. 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 ಈಗೆಲ್ಲ ಚೀಟಿ ಹಾಕ್ತಾರೆ, ಇಲ್ಲ ಗೋಲ್ಡ್ ಚೀಟಿ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂದ್ರೆ, ಅವರು ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಆ ಚೀಟಿ ಮೆಚೂರ್ ಆಗುತ್ತೆ, ನಾನು ಒಂದು ಗೋಲ್ಡ್ ತಗೋಬಹುದು, ಒಂದು ಜ್ಯುವೆಲರಿ ತಗೋಬಹುದು ಅಂತ ಆಸೆಗೆ. ಓಕೆ. ಅದೇ ರೀತಿ ಇದ್ರಲ್ಲಿ ಕೂಡ ಒಂದು ಟೈಮ್ ಅನ್ನೋದು ಇಟ್ಟಾಗ ಅಲ್ಲಿ ಏನ್ ರಿಟರ್ನ್ ಬರುತ್ತೆ ಚೀಟಿಲಿ, ಅದಕ್ಕೆ ಡಬಲ್ ಟ್ರಿಪಲ್ ನಿಮ್ಗೆ ದುಡ್ಡು ಇಲ್ಲಿ ಮಾಡಿಕೊಡುತ್ತೆ. ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಯಾಕಂದ್ರೆ ನಾನು ತೋರಿಸಿರುವಂತ ಎಲ್ಲ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ. 25 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ಯು ವಿಲ್ ಮೇಕ್ ಮಲ್ಟಿಪಲ್ ಟೈಮ್ಸ್ ಆಫ್ ಮನಿ. ಇಟ್ ವಿಲ್ ನಾಟ್ ಬಿ ಓಕೆ. ಡಬಲ್ ಆರ್ ವೆರಿ ಲಿಟಲ್. ಇಟ್ ವಿಲ್ ಬಿ ಮಚ್ ಬೆಟರ್, ಮಚ್ ಬಿಗರ್. ಓಕೆ. 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 ನೆಕ್ಸ್ಟ್ ಸ್ಲೈಡ್ ತೋರಿಸಿ ಸರ್. ಎಸ್.
ಸೊ ಬೇಸಿಕಲಿ ಶಾರ್ಟ್ ಟರ್ಮ್ ಅಂದ್ರೆ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್, ಇಟ್ ವಿಲ್ ಬಿ ಲೆಸ್ ದೆನ್ 2 years. ಹ್ಮ್. ಮೀಡಿಯಂ ಟರ್ಮ್ ವಿಲ್ ಬಿ ಅರೌಂಡ್ 3 to 5 years. ಓಕೆ. ಲಾಂಗ್ ಟರ್ಮ್ ಅಂದ್ರೆ 10 ವರ್ಷಕ್ಕಿಂತ ಜಾಸ್ತಿ ಇದ್ರೆ. ಇದು ನಾನು ಇತ್ತೀಚೆಗೆ ಗುರಿಗಳೆಡೆಗೆ ಗುರಿ ಇಡಿ ಅಂತ ಬೇರೆ ಒಂದು ಕೋರ್ಸ್ ಮಾಡಿದ್ದೆ. ಹಾ, ಅದರೊಳಗಡೆ ಈ ತರ ಹೇಳಿದ್ದೆ, ಶಾರ್ಟ್ ಟರ್ಮು, ಮಿಡ್ ಟರ್ಮು, ಲಾಂಗ್ ಟರ್ಮು ಅಂತ. ಅದೇ ರೀತಿನೇ ಯೋಚನೆ ಮಾಡ್ಬೇಕು ಸರ್. ಓಕೆ, ಗುಡ್ ಗುಡ್ ಗುಡ್. ಸೊ ಎಸ್ ಇದು ಸರ್. ನಮ್ಮ 10,000 ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರೆ ಹೆಂಗ್ ಬರುತ್ತೆ ರಿಟರ್ನ್ಸ್ ಅಂತ. ಹ್ಮ್. ನಾವು ಶಾರ್ಟ್ ಟರ್ಮ್ ಆದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಹ್ಮ್. ಮಿಡ್ ಟರ್ಮ್ ಆದ್ರೆ ಎಷ್ಟು ಬರುತ್ತೆ. ಮಿಡ್ ಟರ್ಮ್ ಅಂದ್ರೆ 10 to 12% ರಿಟರ್ನ್ ಬರುತ್ತೆ. ಲಾಂಗ್ ಟರ್ಮ್ ಅಂದ್ರೆ 14 to 16% ರಿಟರ್ನ್ಸ್ ಬರುತ್ತೆ. ಇದು ಓಕೆ. ಏನಕ್ಕೆ 14 16 ಹಾಕಿದ್ದೀನಿ ಅಂದ್ರೆ 14 is 10 years, 16 is more than 10 years. Okay, this is 5 years more than 5 years, ಹ್ಮ್. this is ಹ್ಮ್. less than 3 years. Okay, ಓಕೆ. ಓಕೆ. ಸೊ ಹೀಗೆ ನಿಮ್ಮ ರಿಟರ್ನ್ಸ್ ಏನಾಗಿದೆ, ಒಂದು ಹ್ಮ್. 10,000 ಬೆಳೆಯೋದ್ರಿಂದ ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್ ಏನಂದ್ರೆ, 10,000 ನೀವು 5 ವರ್ಷ ಹಾಕಿದ್ರೆ ಎಷ್ಟಾಯ್ತು? 6 ಲಕ್ಷ ರೂಪಾಯಿ ಆಯ್ತು. ಅದು 7,34,000 ಆಗಿದೆ. ಹ್ಮ್. 7,34,000 ಆಗಿದೆ. ಹ್ಮ್. ಅದನ್ನೇ ನಾವು 10 ವರ್ಷ ಹಾಕೋದ್ರಿಂದ ಏನಾಯ್ತು? ಹ್ಮ್. ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ? ನಿಯರ್ಲಿ ಐ ಹ್ಯಾವ್ ಇನ್ವೆಸ್ಟೆಡ್ 12 lakhs ಅಲ್ವಾ? ಹ್ಮ್. 12 lakhsಗೆ ನಾನು 16% ರಿಟರ್ನ್ ಅಂದ್ರೂ ನಿಯರ್ಲಿ ಡಬಲ್ ಆಗಿದೆ. ಹ್ಮ್. ಬಟ್ 15 yearsಗೆ ನೋಡಿ, ನಾನು ಇನ್ವೆಸ್ಟ್ ಮಾಡಿರೋದು ಎಷ್ಟು? ಹ್ಮ್. 12 plus 6, around 18 lakhs, but I have got 67 lakhs. So ಓಕೆ. ಯಾಕೆ ಅಂದ್ರೆ 5 years has done a lot of change in your investment. ಹಂಗಾಗಿ ನಮ್ಗೆ ಎಷ್ಟು ಟೈಮ್ ಜಾಸ್ತಿ ಇರುತ್ತೆ ಅಷ್ಟು ದುಡ್ಡು ಜಾಸ್ತಿ ಬರುತ್ತೆ. ಇಲ್ಲಿಂದ ನೋಡಿ, 15 years ಇಂದ ನೋಡಿ, ಇಟ್ ಹಸ್ ಗ್ರೋನ್ ಲೈಕ್ ಹ್ಯೂಮಂಗಸ್ ಗ್ರೋತ್ ಇದೆ. Okay? ಹ್ಮ್. ಹ್ಮ್. ಹಂಗಾಗಿ ಅಟ್ಲೀಸ್ಟ್ ನಮ್ಗೆ ಒಂದು 15 ವರ್ಷ ಡ್ಯೂರೇಷನ್ ಅನ್ನೋದು ತುಂಬಾ ಕ್ರಿಟಿಕಲ್ ಆಗಿ, ಹ್ಮ್. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು 15 ವರ್ಷ ಟೈಮ್ ಇದ್ರೆ ಸಾಕಷ್ಟು ಹಣ ನೀವು ಮಾಡ್ಕೊಂತೀರಾ. ಹ್ಮ್. ಅಂಡ್ ಯು ವಿಲ್ ಹ್ಯಾವ್ ಅ ಬೆಟರ್ ಲೈಫ್ ಫಾರ್ ಯುವರ್ ಸೆಲ್ಫ್. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ತಾವು ಇದ್ರ ಬಗ್ಗೆ ಹೇಳಿದ್ರಿ. ಆದರೂ ನನಗೆ ಏನಾಗ ಸಮಯ ಗೊತ್ತಾಯಿತು, ಯಾವ್ಯಾವ ಯೋಜನೆಗಳಲ್ಲಿ ಮಾಡಬೇಕು ಅಂತನೂ ಅರ್ಥ ಮಾಡಿಸಿ ಸ್ವಲ್ಪ. ಸೊ ಈ ಸ್ಕೀಮ್ಸ್ ಅಂದಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸಾಕಷ್ಟು ಸ್ಕೀಮ್ಸ್ ಇದೆ. ಸೆಕ್ಟರ್ ಫಂಡ್ಸ್ ಇರ್ಬೋದು, ಇಲ್ಲಾಂದ್ರೆ ಮಿಡ್ ಕ್ಯಾಪ್ ಇರ್ಬೋದು. ಈ ಹ್ಮ್. ಪರ್ಟಿಕ್ಯುಲರ್ ವಿಷಯದ ಬಗ್ಗೆನೂ ನಾವು ಒಂದು ಸೆಷನ್ ಮಾಡೋಣ ಡೀಟೇಲ್ ಆಗಿ, ಯಾವ ಓಕೆ. ತರ ವರ್ಕ್ ಆಗುತ್ತೆ, ಓಕೆ. ಓಕೆ. ಏನ್ ಹಾಂ. ಡೀಟೇಲ್ ಅಂತ. ಬಟ್ ಐ ಓಕೆ. ವಿಲ್ ದಿಸ್ ಇಸ್ ಡಿಪೆಂಡಿಂಗ್ ಆನ್ ಯಾವ ಫಂಡ್ಸ್ ನಾವು ಚೂಸ್ ಮಾಡ್ಬೇಕನ್ನೋದನ್ನ ಅವ್ರ ಗೋಲ್ಸ್ ಮೇಲೆ ಡಿಪೆಂಡ್ ಮಾಡಿ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಓಕೆ. ಅದನ್ನ ನಾವು ಪರ್ಸನಲ್ ಆಗಿ 1 to 1 ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ವಿ ಕ್ಯಾನ್ ಕಾಂಟ್ಯಾಕ್ಟ್ ಸರ್ ಅಂಡ್ ವಿ ಓಕೆ. ಕ್ಯಾನ್ ಗೈಡ್. ಓಕೆ. 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 ಗುಡ್. ನಮ್ಮ ಕಚೇರಿ ನಂಬರು ಯಾರಾದರೂ ಯೂಟ್ಯೂಬ್ನಲ್ಲಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ 9341259267ಗೆ ಕರೆ ಮಾಡಿ. ನಿಮಗೆ ವಿವರವಾಗಿ ನಾನು ಶಂಕರ್ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನಿಮ್ಗೊಂದು ಸ್ವಲ್ಪ ಸಮಯ ಕೊಟ್ಬಿಟ್ಟು ನಿಮ್ದೇನು ಅನುಮಾನ ಇದೆ ವೈಯಕ್ತಿಕವಾಗೂ ಪರಿಹರಿಸ್ತಾರೆ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಸೊ ದಿಸ್ ಒಂದು ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಕರೆಕ್ಟ್ ಮ್ಯೂಚುವಲ್ ಫಂಡ್ ಇಸ್ ರೈಟ್, ವಿ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಎಲ್ಲ ಇವಾಗ ಡಿಸಿಷನ್ ಬಂದಿದೆ. ಬಟ್ ಯಾವ ಫಂಡ್ಸ್ ಅಲ್ಲಿ ಹಾಕ್ಬೇಕು ಅಂದ್ರೆ ಟಾಪ್ ಪರ್ಫಾರ್ಮಿಂಗ್ ಫಂಡ್ಸ್. ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಟಾಪ್ ಫಂಡ್ಸ್ ಅಂತ ಹಾಕ್ತಿವಿ. ಟಾಪ್ ಫಂಡ್ಸ್ ಅಂತ ಹಾಕಿದ ತಕ್ಷಣ ಒಂದು 10 ಫಂಡ್ ಬಂದ್ಬಿಡುತ್ತೆ. 10 ಫಂಡ್ ಯಾವಾಗ್ಲೂ ಟಾಪ್ ಅಲ್ಲೇ ಇರುತ್ತಾ? ನೆಕ್ಸ್ಟ್ ಇಯರ್ ಅದೇ ಟಾಪ್ ಅಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಓಕೆ, ಅದನ್ನ ನೋಡೋಣ. ಸೊ ಅದನ್ನ ಬಗ್ಗೆ ಒಂದು ನಿಮ್ಗೆ ಡೀಟೇಲ್ ಕೊಡೋದಕ್ಕೆ ಜಸ್ಟ್ ಕ್ವಿಕ್ ಆಗಿ ಇಲ್ಲಿ ಒಂದು ಫಂಡ್ ಇನ್ವೆಸ್ಟ್ಕೋ ಅಂತ ಇದೆ. ಇದು ಮಿಡ್ ಓಕೆ. ಕ್ಯಾಪ್ ಫಂಡ್. ಓಕೆ. ಹಾಂ. ಹಾಂ. 2011 ಅಲ್ಲಿ ಇಟ್ ವಾಸ್ ಅ ಟಾಪ್ ಪರ್ಫಾರ್ಮಿಂಗ್ ಫಂಡ್. ದಟ್ ಇಸ್ ದ ಬೆಸ್ಟ್ ಫಂಡ್ ಆನ್ ಇನ್ 2011. ಹ್ಞೂ. ಇವತ್ತು ಈಸ್ ಇಟ್ ಟಾಪ್ ಪರ್ಫಾರ್ಮಿಂಗ್ ಟುಡೇ? ನೋ, ಇಟ್ ಈಸ್ 18th ಇನ್ ದ ಪೊಸಿಷನ್. ಓಕೆ, ಅದೇ ರೀತಿ ಫ್ರಾಂಕ್ಲಿನ್ ಪ್ರೈಮಾ ಫಂಡ್ 2003 ಅಲ್ಲಿ ಐ ವಾಸ್ ಆಲ್ಸೋ ಸೆಲ್ಲಿಂಗ್ ಟು ಪ್ರೈಮಾ ಫಂಡ್ ಟು ಆಲ್ ದ ಪೀಪಲ್. ದಟ್ ವಾಸ್ ಅ ಬೆಸ್ಟ್ ಫಂಡ್. ಅದು ಎಲ್ಲಾ ವರ್ಷನೂ ಬೆಸ್ಟ್ ಇದೆಯಾ? ಇಲ್ಲ. ಹ್ಮ್. ಹ್ಮ್. ಇಟ್ ಹಸ್ ಗಾನ್ ಟು 18th ಪೊಸಿಷನ್. ಯಾಕೆ ಅಂದ್ರೆ ಎಲ್ಲಾ ಫಂಡ್ಸು ಎಲ್ಲಾ ಟೈಮಲ್ಲೂ ಪರ್ಫಾರ್ಮ್ ಮಾಡಲ್ಲ. ಹಂಗಾಗಿ ಯು ನೀಡ್ ಟು ನೋ, ನೀವೆಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಯಾವ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದನ್ನ ನೀವು ನೋಡ್ಕೊಡ್ಲಿಲ್ಲ ಅಂದಾಗ ಕಮ್ಮಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ರಿಟರ್ನ್ಸ್ ಏನಿದೆ, ಇಟ್ ವಿಲ್ ನಾಟ್ ಬಿ ಆಸ್ ಗುಡ್ ಆಸ್ ಇಟ್ ಶುಡ್ ಬಿ. ಓಕೆ, ಹ್ಮ್. ಸೊ ಈ ವಿನ್ನರ್ಸ್ ರೊಟೇಟ್ ಅನ್ನೋದನ್ನ ನಿಮ್ಗೊಂದು ಉದಾಹರಣೆ ಕೊಡೋದಕ್ಕೆ, ಈ ಫಂಡ್ಸ್ ಅಲ್ಲಿ ಫಂಡು ಎಲ್ಲ ರೊಟೇಟ್ ಆಗುತ್ತೆ. ಅದೇ ತರ
ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಕಂಪ್ನಿಗಳಿದಾವೆ. ಆ ಕಂಪ್ನಿಗಳು ಕೂಡ ರೊಟೇಟ್ ಆಗುತ್ತೆ. ಯಾವ ಫಂಡು ಒಂದೊಂದ್ಸರಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಅಂದ್ರೆ ಓಕೆ. ದೊಡ್ಡ ಕಂಪ್ನಿಗಳು ಒಂದು ವರ್ಷ ಪರ್ಫಾರ್ಮ್ ಮಾಡುತ್ತೆ, ಸಣ್ಣ ಕಂಪ್ನಿಗಳು ಒಂದು ವರ್ಷ ಪರ್ಫಾರ್ಮ್ ಮಾಡುತ್ತೆ, ಮಿಡ್ ಸೈಜ್ ಕಂಪ್ನಿಗಳು ಒಂದು ವರ್ಷ ಪರ್ಫಾರ್ಮ್ ಮಾಡುತ್ತೆ. ಎಲ್ಲಾನು ಒಂದೇ ಸರಿ ಪರ್ಫಾರ್ಮ್ ಮಾಡಲ್ಲ. ಯಾ ಯಾವ ಫಂಡ್ ಅಲ್ಲಿ ಈ ತರ ಹಾಕ್ಬೇಕು, ಇದೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಫಂಡ್ ಸೆಲೆಕ್ಷನ್ ಮಾಡಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿಲ್ಲ ಅಂದ್ರೆ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಮ್ಯಾಕ್ಸಿಮಮ್ ಔಟ್ ಆಫ್ ದ ಮಾರ್ಕೆಟ್. ಓಕೆ. ಸೊ ಅಕ್ರಾಸ್ ದ ಕ್ಯಾಟಗರೀಸ್ ನಾವು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಎದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು? ಹ್ಮ್ 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 ಓಕೆ. ಗುಡ್ ಗುಡ್. ತುಂಬ ಚೆನ್ನಾಗಿ ತಾವೆಲ್ಲ ಪಾಯಿಂಟ್ಸ್ಗಳನ್ನು ತಿಳಿಸ್ತಿದ್ರಿ. ಈಗ ಇದ್ಕಿದಂಗೆ ಈ SIP ಸ್ಟಾಪ್ ಮಾಡಬೇಕು ಅಂದರೆ ಎನಿ ಟೈಮ್ ಸ್ಟಾಪ್ ಮಾಡ್ಬೋದಾ? ಮಾಡ್ಬೋದು ಸರ್. ಹ್ಮ್ ಸೊ ಏನು ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇರೋದೇ SIP ಲಿ ಸ್ಟಾಪ್ ಮಾಡ್ಬೋದು ಯಾವಾಗಾದ್ರೂ. ಹ್ಮ್ ಬಟ್ ಈಸ್ ಇಟ್ ಎ ಗುಡ್ ಥಿಂಗ್ ಟು ಡೂ ಇದು ಅನ್ನೋ ಪ್ರಶ್ನೆಗೆ ಉತ್ತರ, ಅಲ್ಲ, ಏನೋ ಎಮರ್ಜೆನ್ಸಿ ಕಷ್ಟ ಬಂತು ಅಂತ ಸಮಯದಲ್ಲಿ ತೆಗಿಬೋದು ಅಷ್ಟೇ. ಸರ್ ಅದು ನಿಲ್ಸ್ಬೋದಾ ಅಂತ ಕೇಳಿಬೋದು ಸರ್ ನೀವು. ನಿಲ್ಸ್ಬೇಕು, ನಾನು ನಿಲ್ಸ್ಬೇಕು ಅಂದ್ರೆ ನಾನು ಕಟ್ಟೋದು ನಿಲ್ಸ್ಬಿಡ್ತೀನಿ ಕಂತು ಅಂತ. ಓಕೆ. ನಾವು ಗೊತ್ತಾಯ್ತು. ಹಾ. ನಾವು ಮನೆದು ಒಂದು EMI ತಗೊಂಡ್ಬಿಟ್ಟು, ಲೋನ್ ತಗೊಂಡ್ಬಿಟ್ಟು, ಸರ್ ನಾನೊಂದು 2 ವರ್ಷ ಕಟ್ಟಲ್ಲ ಸರ್ ಅಂತ ಹೇಳಕ್ಕಾಗತ್ತಾ? ಹ್ಮ್ ಆಗಲ್ಲ. ಸೊ ಅದೇ ಡಿಸಿಪ್ಲಿನ್ ನಾವು ಇಲ್ಲಿ ಮೇಂಟೈನ್ ಮಾಡಿದಾಗ ಹ್ಮ್ ನಿಮ್ಗೆ ಸಾಕಷ್ಟು ಹಣ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಸಣ್ಣದಾಗಿ ಉದಾಹರಣೆ ಕೊಡ್ಬೇಕಂದ್ರೆ, ಇಲ್ಲಿ ಓಕೆ. ನೋಡಿ, ಒಂದು ಇನ್ವೆಸ್ಟ್ಮೆಂಟ್ 10,000 ರೂಪಾಯಿ ಮಾಡ್ತಿದ್ದಾರೆ ಹ್ಮ್ 15 ವರ್ಷ. ಹ್ಮ್ ಸೊ 15 ವರ್ಷದಲ್ಲಿ ಇವರು ಎವ್ರಿ ಇಯರ್ ಕಟ್ಟಿ ಯಾವುದು ಮಿಸ್ ಮಾಡಿಲ್ಲ. ಹಿ ಹಸ್ ಇನ್ವೆಸ್ಟೆಡ್ ಫಾರ್ ಆಲ್ ದ ಇಯರ್ಸ್. ಅವನಿಗೆ ಬಂದಿರೋದು ಎಷ್ಟು? 18 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ 66 ಲಕ್ಷ ಬಂದಿದೆ 15 ವರ್ಷದಲ್ಲಿ. ಅದೇ ಸಿಚುಯೇಷನ್ ಈಗ ಇನ್ನು ಸ್ನೇಹಿತರು ಏನ್ ಮಾಡಿದ್ದಾರೆ, ಹಿ ಹಸ್ ನಾಟ್ ಇನ್ವೆಸ್ಟೆಡ್ ಫಾರ್ 2 ಇಯರ್ಸ್. ಅವ್ರಿಗೇನೋ ಸಮಸ್ಯೆ ಬಂತು, 2 ವರ್ಷ ಬಿಟ್ಬಿಟ್ಟಿದ್ದಾರೆ. 6th and 7th, ಹ್ಮ್ 8th ಇಯರ್ ಕೂಡ ಮಾಡಿಲ್ಲ, 3 ವರ್ಷ ಮಿಸ್ ಮಾಡಿದ್ದಾರೆ. ಓಕೆ. ಈ 3 ವರ್ಷ ಮಿಸ್ ಮಾಡಿದ್ದಕ್ಕೆ ಅವ್ರ ಇನ್ವೆಸ್ಟ್ಮೆಂಟ್ ಏನಾಗಿದೆ, 15,60,60 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆ. ಹ್ಮ್ ಇಲ್ಲ ಹ್ಮ್ 18 ಲಕ್ಷ, ಇಲ್ಲ 15,60,60. ಇಲ್ಲಿ ಎಷ್ಟಾಗಿದೆ? 66 ಲಕ್ಷ ಆಗಿದೆ, ಇಲ್ಲ 54 ಲಕ್ಷ ಆಗಿದೆ. ಹ್ಮ್ ಎಷ್ಟು ಡಿಫ್ರೆನ್ಸ್ ಆಯ್ತು? ನಿಯರ್ಲಿ 12 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಓಕೆ. ನಾವು ಉಳಿಸಿದೆಷ್ಟು? ಇಲ್ಲಿ 18 ಲಕ್ಷ, ಹ್ಮ್ ಇಲ್ಲಿ 15 ಲಕ್ಷ. ನಾವು ಉಳಿಸಿದ್ದೆ ತುಂಬಾ ಕಮ್ಮಿ, ಆದ್ರೆ ಓಕೆ. ನಾವು ಕಳ್ಕೊಂಡಿದ್ದು ಜಾಸ್ತಿ ಹ್ಮ್ ಅಲ್ವಾ? ಸೊ ಹ್ಮ್ ಹಂಗಾಗಿ ಆದಷ್ಟು ನಾವು ಯಾವುದೇ ಕಂತನ್ನ ನಿಲ್ಲಿಸ್ದಿರ ಕಟ್ಟೋದು ಬಹಳ ಉತ್ತಮ. ಓಕೆ. ಸೊ ಓಕೆ. ಹಾಗಾದ್ರೆ ಇಲ್ಲಿ ಒಂದು ಜರ್ನಿ ಕೊಡ್ತಾ ಇದ್ದಾರೆ, ಜರ್ನಿ ಆಫ್ ಎ ಫಂಡ್ ಫಾರ್ 25 years ಅಂತ. ಎಸ್ ಸರ್, ಇದು ಜಸ್ಟ್ ಒಂದು ಉದಾಹರಣೆಗೆ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೆ ರುಪಿ ಕಾಸ್ಟ್ ಆವರೇಜ್ ಆಗುತ್ತೆ ಅಂತ. ಓಕೆ. ಅದಕ್ಕೆ ಉದಾಹರಣೆ ಇಲ್ಲಿ ಕೊಟ್ಟಿದ್ದೀನಿ. ಹ್ಮ್ ನಾವು 25 years ಅಲ್ಲಿ 325 months ಆಗತ್ತೆ. ಆ 325 months ಅಲ್ಲಿ 118 months ವಾಸ್ ಬೇರ್ ಫೇಸ್. ಬೇರ್ ಫೇಸ್ ಅಂದ್ರೆ ಮಾರ್ಕೆಟ್ ಕೆಳಗಿತ್ತು, ಹ್ಮ್ ದುಡ್ಡು ಮಾಡಿಕೊಟ್ಟಿಲ್ಲ ಯಾರಿಗೂ. ಓಕೆ. ಓಕೆ. ಬುಲ್ ಓಕೆ. ಫೇಸ್ ಅಂದ್ರೆ ಯಾವಾಗ ಹಣ ಮಾಡಿಕೊಡ್ತು ಮಾರ್ಕೆಟ್, 207 ತಿಂಗಳು, ಈ 25 ವರ್ಷದಲ್ಲಿ 207 ತಿಂಗಳು ದುಡ್ಡು ಮಾಡಿಕೊಟ್ಟಿದ್ದ ಮಾರ್ಕೆಟ್. ಓಕೆ. ಹ್ಮ್ ನಾನು ನನ್ನ ಇನ್ವೆಸ್ಟ್ಮೆಂಟ್ ನಾನು ನಿಲ್ಸೇ ಇಲ್ಲ. ಎವ್ರಿ ಟೈಮ್ ಅದು ದುಡ್ಡು ಮಾಡಿಲ್ಲ ಅಂದ್ರೂ ಇನ್ವೆಸ್ಟ್ ಮಾಡಿದೀನಿ, ದುಡ್ಡು ಮಾಡಿದ್ರು ಇನ್ವೆಸ್ಟ್ ಮಾಡಿದೀನಿ. ಆ ರೀತಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇನ್ವೆಸ್ಟ್ಮೆಂಟ್ 11,80,000 ಏನಿದೆ SIP ಅಮೌಂಟ್ ಆಗಿದೆ. ಅದೇ ರೀತಿ ಇಲ್ಲಿ 20 ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಬುಲ್ ಫೇಸ್ ಅಲ್ಲಿ. ಅಂದ್ರೆ ಹಣ ಮಾಡಿಕೊಟ್ಟಾಗ 20 ಲಕ್ಷ ಮಾಡಿದೀನಿ, ಹಣ ಮಾಡಿಕೊಡ್ತಿದ್ದಾಗ್ಲೂ ಹಾಕಿದೀನಿ, ಅದು 11 ಲಕ್ಷ ಹಾಕಿದೀನಿ. ಇಲ್ಲಿ ನಾನು ಪಡ್ಕೊಂಡಿರುವಂತ ಯೂನಿಟ್ಸ್ ಅಂದ್ರೆ ಒಂದೊಂದ್ಸರಿ ನಾನು ಇನ್ವೆಸ್ಟ್ ಮಾಡಿದಾಗ ಒಂದು ಯೂನಿಟ್ ಅಂತ ನಾನು ಕೊಡ್ತಾರೆ ಹ್ಮ್ ಮ್ಯೂಚುವಲ್ ಫಂಡ್ ಅಲ್ಲಿ. ಓಕೆ. ಹ್ಮ್ ಆ ಯೂನಿಟ್ ಏನಂದ್ರೆ, ಆ ಯೂನಿಟ್ಸ್ ಜಾಸ್ತಿ ಬಂದಿರುತ್ತೆ. ಇವಾಗ ನನ್ಗೆ ಆ ಮ್ಯೂಚುವಲ್ ಫಂಡ್ ಬೆಲೆ ಕಮ್ಮಿ ಆಗಿರೋದ್ರಿಂದ ನನಗೆ ಬರುವಂತ ಯೂನಿಟ್ಸ್ ಏನಾಗುತ್ತೆ, ಜಾಸ್ತಿ ಬರುತ್ತೆ. ಓಕೆ. ಹ್ಮ್ ಅದು ಯೂನಿಟ್ಸ್ ಯಾವಾಗ ಬೆಳೆಯುತ್ತೆ ಅಂದ್ರೆ, ಇವಾಗ ಗೋಲ್ಡ್, ಚಿನ್ನ 1 ಗ್ರಾಮು ಎಷ್ಟು ಬೆಳೆದಿದೆ? ಇವತ್ತು 12,000 ರೂಪಾಯಿ ಇದೆ ಚಿನ್ನ. ಲಾಸ್ಟ್ ಇಯರ್ ಕಮ್ಮಿ ಇತ್ತು. ನಾನು ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ದುಡ್ಡು ಮಾಡ್ಕೊಂತಿದ್ದೆ ಅಲ್ವಾ? ಅದೇ ರೀತಿ ಲಾಸ್ಟ್ ಇಯರ್ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ಕಮ್ಮಿ ಬೆಲೆಗೆ ಜಾಸ್ತಿ ಚಿನ್ನ ಸಿಕ್ತಿತ್ತು, ಅಂದ್ರೆ ಜಾಸ್ತಿ ಯೂನಿಟ್ ಸಿಗ್ತಾ ಇತ್ತು. ಇಲ್ಲಿ ಇವತ್ತು ಮಾರ್ಕೆಟ್ ಜಾಸ್ತಿ ಆಗಿದೆ, ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ನಾನು ಅದೇ ದುಡ್ಡು ಹಾಕ್ತಾ ಇದ್ದೀನಿ, ನನಗೆ ಬರುವಂತ ಗ್ರಾಮ್ ಏನಿದೆ ಕಮ್ಮಿ ಆಗುತ್ತೆ. ಹಂಗೆ ನನ್ನ ಯೂನಿಟ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ 1 ಗ್ರಾಮ್ ಮತ್ತೆ ಯೂನಿಟ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಸೊ ದಟ್ ಈಸಿ ಆಗುತ್ತೆ. ಹ್ಮ್ ಆ ಹ್ಮ್ ಗ್ರಾಮ್ಗೆ ಒಂದು ಗ್ರಾಮ್ಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಅದೇ ತರ ಯೂನಿಟ್ಗೆ ಅಂತ ವ್ಯಾಲ್ಯೂ ಇರುತ್ತೆ. ಸೊ ಓಕೆ. ಯೂನಿಟ್ ಎಷ್ಟು ಯೂನಿಟ್ಸ್ ಬಂದಿದೆ ನಿಮ್ಗೆ? ಮಾರ್ಕೆಟ್ ಕಮ್ಮಿ ಇದ್ದಾಗ 26,000 ಯೂನಿಟ್ ಬಂದಿದೆ. ಅದೇ ಮಾರ್ಕೆಟ್ ಜಾಸ್ತಿ ಇದ್ದಾಗ 35,000 ಬಂದಿದೆ.
ಹಣ ಹಾಕಿರೋದು ಜಾಸ್ತಿ ಬಟ್ ಬಂದಿರೋ ಯೂನಿಟ್ ಕಮ್ಮಿ. ಇಲ್ಲಿ ಹಣ ಹಾಕಿರೋದು ಕಮ್ಮಿ ಬಟ್ ಬಂದಿರೋ ಯೂನಿಟ್ ಜಾಸ್ತಿ. ಹ್ಮ್ ಯಾಕೆ? ಸೊ ಎಲ್ಲ ಮಾರ್ಕೆಟ್ ಸ್ಥಿತಿಯಲ್ಲೂ ನಾನು ಯಾವತ್ತು ಪ್ರಾಫಿಟ್ ಅಲ್ಲೇ ಇರ್ತೀನಿ. ಐದರ್ ಐ ಆಮ್ ಮೇಕಿಂಗ್ ಮೋರ್ ಯೂನಿಟ್ಸ್ ಆರ್ ಐ ಆಮ್ ಮೇಕಿಂಗ್ ಮೋರ್ ಮನಿ. ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದಿರ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಿಮ್ಮ ಆವರೇಜ್ SIP ಪರ್ಚೇಸ್ ವ್ಯಾಲ್ಯೂ ಯೂನಿಟ್ ಬೆಲೆ ಏನಾಗಿದೆ 53ಕ್ಕೆ ಬಂದಿದೆ. ನಾನು ಕಮ್ಮಿ ಇದ್ದಾಗ ತಗೊಂಡಿದ್ದು 44 ಯೂನಿಟ್ ಆವರೇಜ್ ವ್ಯಾಲ್ಯೂ, ಜಾಸ್ತಿ ಇದ್ದಾಗ ತಗೊಂಡಿದ್ದು 59 ರೂಪಾಯಿ ಆವರೇಜ್ ವ್ಯಾಲ್ಯೂ. ಬಟ್ ನನಗೆ ಎರಡೂ ಸೇರಿಸಿದ್ರೆ ಬರೋದು 53. ಅಂದ್ರೆ ನನ್ನ ಯೂನಿಟ್ ಬೆಲೆ, ಅಂದ್ರೆ ನಾನು ಚಿನ್ನ ಜಾಸ್ತಿ ಇದ್ದಾಗೂ ತಗೊಂಡಿದ್ದೆ, ಕಮ್ಮಿ ಇದ್ದಾಗೂ ತಗೊಂಡಿದ್ದೆ. ಇವತ್ತು ನನ್ನ ಚಿನ್ನದ ಬೆಲೆ 1 ಗ್ರಾಮ್ ಬೆಲೆ ನಾನು ಆವರೇಜ್ ಆಗಿ ತಗೊಂಡೆ, ನಾನು ಕಮ್ಮಿಗೆ ತಗೊಂಡಿರ್ತೀನಿ. ನಾನು ಜಾಸ್ತಿ ಇದ್ದಾಗ ತಗೊಂಡಿದ್ರು ನನ್ನ ಆವರೇಜ್ ಕಾಸ್ಟ್ ಕಮ್ಮಿ ಆಗುತ್ತೆ ಅಲ್ವಾ? ಆ ರೀತಿ ಒಂದು ಕಮ್ಮಿ ಆಗಿರೋ ಕಾಸ್ಟ್ ನನಗೆ ಸಿಕ್ಕಿದೆ. ಹಂಗಾಗಿ ನನಗೆ ಬರುವಂತ ಪ್ರಾಫಿಟ್ಸ್ ಏನಿದೆ ಜಾಸ್ತಿ ಬರುತ್ತೆ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಆದರೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಇದು ಲೈವ್ ಆದರೂ ವಿಡಿಯೋ ಇರ್ತದೆ. ಇನ್ನೊಂದು ಸರಿ ಇಡೀ ಇಂಟರ್ವ್ಯೂ ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಮತ್ತಷ್ಟು ಸ್ಪಷ್ಟತೆ ಸಿಗ್ತದೆ. ಅದರ ಆಚೆಗೂ ಇನ್ನೂ ಅನುಮಾನ ಇದ್ದರೆ ನಾನು ಶಂಕರ್ ಇದ್ದೀವಿ, ನಿಮ್ಮ ಅನುಮಾನ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾ, ಸರ್ ಈಗ SIPನ ಹೆಚ್ಚಿಸ್ಬೇಕು ಅಂದ್ರೂ ಎನಿ ಟೈಮ್ ನಾವು ಹೆಚ್ಚಿಸ್ಬೋದಾ? 100% ಹೆಚ್ಚಿಸ್ಬೇಕು ಅಂದ್ರೆ ಎನಿ ಟೈಮ್ ಇಟ್ ಇಸ್ ಪಾಸಿಬಲ್. ಇಲ್ಲಿ ಹೆಚ್ಚಿಸಕ್ಕೆ ಸಾಕಷ್ಟು ಆಟೋಮ್ಯಾಟಿಕ್ ವಿಧಾನಗಳು ಇದ್ದಾವೆ. ಅಂದ್ರೆ ನನ್ನ ಸ್ಯಾಲ್ರಿ ಎವ್ರಿ ಇಯರ್ ಇನ್ಕ್ರೀಸ್ ಆಗುತ್ತೆ, ನನ್ನ ಹೂಡಿಕೆ ಕೂಡ ಇನ್ಕ್ರೀಸ್ ಆಗ್ಬೇಕು ಅನ್ನೋ ಯೋಚನೆಯಲ್ಲಿ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿ ಅದನ್ನ ಆಟೋಮೇಟ್ ಮಾಡಿಬಿಟ್ರೆ ಎವ್ರಿ ಇಯರ್ ಇಟ್ ಇನ್ಕ್ರೀಸ್. ಆ ಇಯರ್ ಹೆಂಗ್ ಇನ್ಕ್ರೀಸ್ ಆದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಸುಮ್ಮನೆ ಒಂದು ಎಕ್ಸಾಂಪಲ್ ಮೂಲಕ ಹಾಕಿದ್ದೇನೆ ಇದರಲ್ಲಿ. ಇಲ್ಲಿ ಒಂದು 10,000 ರೂಪಾಯಿ ಹಾಕ್ತಾ ಇದಾರೆ ಫಿಕ್ಸೆಡ್. ಓಕೆ, ಇಲ್ಲಿ ಇನ್ಕ್ರಿಮೆಂಟ್ ಆಫ್ 10%. ಎವ್ರಿ ಇಯರ್ 10%. 10,000 ರೂಪಾಯಿ ನೆಕ್ಸ್ಟ್ ಇಯರ್ 11,000 ರೂಪಾಯಿ ಹೋಗುತ್ತೆ. ಅದಕ್ಕೆ ನೆಕ್ಸ್ಟ್ ಇಯರ್ 11,000ಕ್ಕೆ 10% ಜಾಸ್ತಿ ಆಗುತ್ತೆ. ಆತರ ಮಾಡ್ತಾ 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 15 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿ 18 ಲಕ್ಷ ಆಗಿದೆ, ಇಲ್ಲಿ 38 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ಓಕೆ, ಅಂಡ್ ಇಟ್ ಈಸ್ ನಿಮಗೆ ಈ 10% ಇನ್ಕ್ರೀಸ್ ಅನ್ನೋದು ಏನು ಗೊತ್ತೇ ಆಗೋದಿಲ್ಲ. ನಿಮ್ಮ ಎವ್ರಿ ಮಂತ್ ಅಲ್ಲಿ ಡಿಡಕ್ಟ್ ಆಗೋದ್ರಿಂದ ಅದು ನಿಮ್ಗೆ ಅರಿವಿನೂ ಬರಲ್ಲ. ಬಟ್ ನಿಮಗೆ ಬರುವಂತ ದುಡ್ಡು ಏನಿದೆ ಸಾಕಷ್ಟು ದುಡ್ಡು ಜಾಸ್ತಿ ಬರುತ್ತೆ. ಈಗ ನೋಡಿ, ಇಲ್ಲಿ 66 ಲಕ್ಷ ಬಂದಿದೆ ಇನ್ವೆಸ್ಟ್ಮೆಂಟ್ಗೆ. 18 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ 66 ಲಕ್ಷ ಬಂದಿದೆ. ಅದೇ ಇಲ್ಲಿ 10% ಎವ್ರಿ ಇಯರ್ ಇನ್ಕ್ರೀಸ್ ಮಾಡೋದ್ರಿಂದ 1 ಕೋಟಿ ರೂಪಾಯಿ ಬಂದಿದೆ. 1,10,00,000 ಇಯರ್ಲಿ 1,10,00,000 ಬಂದಿದೆ. 42 ಲಕ್ಷ ಪ್ರಾಫಿಟ್, ಅಂದ್ರೆ 42 ಲಕ್ಷ ಜಾಸ್ತಿ ನಮ್ಗೆ ದುಡ್ಡು ಬಂದಿದೆ. ಬಟ್ ನಮಗೆ ಆ ಇನ್ಕ್ರಿಮೆಂಟ್ ಏನಿದೆ ತುಂಬಾ ಸಣ್ಣದಾಗಿ ಇರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಬಿಗ್ ಕಾರ್ಪಸ್ ಫಾರ್ ಅಸ್. ತುಂಬಾ ದೊಡ್ಡ ಒಂದು ಆಸ್ತಿಯನ್ನು ಮಾಡ್ಕೊಡುತ್ತೆ. ಓಕೆ ಓಕೆ. ಅದೇ ರೀತಿ ನೋಡಿ, 15% ಇನ್ಕ್ರೀಸ್ ಮಾಡಿದಾಗ ಮೇಕಿಂಗ್ ನಿಯರ್ಲಿ 78 lakhs ಬಿಯಾಂಡ್ ಯುವರ್. ನಿಮ್ಗೆ ಬರುವಂತ 10,000 ಮಾಡೋದ್ರಿಂದ ಒಂದು 15% ಎವ್ರಿ ಇಯರ್ ಇನ್ಕ್ರೀಸ್ ಮಾಡೋದ್ರಿಂದ ಬರುವಂತದ್ದು 78 lakhs ಎಕ್ಸ್ಟ್ರಾ ಪ್ರಾಫಿಟ್. ಹಂಗಾಗಿ ಇನ್ಕ್ರಿಮೆಂಟಲ್ SIP ಇಸ್ ಆಲ್ವೇಸ್ ಗುಡ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಒಂಥರ ನಾವು ಈ ಆಸ್ತಿ ಹಂಚಿಕೆ ಮಾಡೋದಂತೀವಲ್ಲ, ಅದು ಯಾವ ತರ ಹಂಚಿಕೆ ಮಾಡ್ಕೋಬೇಕು, ಒಂದು ಸ್ವಲ್ಪ ಮಾರ್ಗದರ್ಶನ ನೀಡ್ತೀರಾ? ಎಸ್. ಸೊ ಇದಕ್ಕೆ ಅದು ಉತ್ತರ ಹೇಳಕ್ ಮುಂಚೆ ಇದೊಂದು ಕ್ವಶನ್ ತುಂಬಾ ಜನಕ್ಕಿರುತ್ತೆ. ನಾನು ಒಂದೇ ಸರಿ ಇನ್ವೆಸ್ಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಯಾವಾಗ ಆಗತ್ತೋ ಯಾವಾಗ ಬರುತ್ತೋ ದುಡ್ಡು ಅವಾಗ ಮಾಡ್ತಾ ಹೋಗ್ಲಾ ಅಂತ. ಸೊ ಆತರ ಮಾಡೋದ್ರಿಂದ ನಿಮಗ್ ಬರುವಂತ ದುಡ್ಡು ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಒಂದು ಸರಿ ಒಂದು ಮೊತ್ತ ಹಾಕಿ ಒಂದು ಟೈಮ್ ಇಡೋದ್ರಿಂದ ಸಾಕಷ್ಟು ಹಣ ಮಾಡ್ತೀರಾ ಅನ್ನೋದು ವಾರನ್ ಬಫೆ ಅವ್ರು ಹೇಳಿರೋದು. ಐ ಆಮ್ ನಾಟ್ ಟೆಲಿಂಗ್ ಇಟ್. ವಿ ಜಸ್ಟ್ ಬಿ ಇನ್ವೆಸ್ಟೆಡ್ ಫಾರ್ ಅ ಲಾಂಗ್ ಟೈಮ್. ಸೊ ಸರ್, ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ, ಊಟದ ಟೈಮು, ಎಲ್ಲರೂ ಊಟಕ್ಕೆ ರೆಡಿ ಆಗಿರ್ತಾರೆ. ಸೊ ದಿಸ್ ಇಸ್ ಟೆಂಪ್ಟಿಂಗ್. ಸೊ ನಮ್ಮ ಊಟ ಹೆಂಗೆ ಬ್ಯಾಲೆನ್ಸ್ಡ್ ಆಗಿರತ್ತಲ್ವಾ, ಅನ್ನ, ಪಲ್ಯ, ತವೆ, ಸ್ವೀಟು ಎಲ್ಲ ಇರುತ್ತೆ. ಸೊ ಇದೇ ರೀತಿ ನಮ್ಮ ಅಸೆಟ್ಸ್, ಆಸ್ತಿ ಕೂಡ ಎಲ್ಲಾದ್ರಲ್ಲೂ ಹಂಚಿರ್ಬೇಕು, ಎಲ್ಲಾದ್ರಲ್ಲೂ ಇನ್ವೆಸ್ಟ್ ಮಾಡ್ಬೇಕು. ಏನಕ್ಕೆ? ಇದೇ ಉತ್ತರ ಅದಕ್ಕೆ. ನೋಡಿ, ಈಕ್ವಿಟಿ ಅನ್ನೋದು ಶೇರ್ಸ್. ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಸರಿನೂ ಹೇಳಿದ್ದೆ. ಸೊ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ 2020
2005 ಅಲ್ಲಿ ಇಟ್ ಹಸ್ ಗಿವನ್ 17%. ಹ್ಮ್ 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 ದಿಸ್ ವಾಸ್ ಅ ಟಾಪ್ ಪರ್ಫಾರ್ಮಿಂಗ್, ಅಂದ್ರೆ ಆ ವರ್ಷ ಈಕ್ವಿಟಿನೇ ಪರ್ಫಾರ್ಮ್ ಮಾಡಿದ್ದು. ಓಕೆ, 2006 ಅಲ್ಲಿ ಈಕ್ವಿಟಿನೇ ಪರ್ಫಾರ್ಮ್ ಮಾಡಿದ್ದು, 2007 ಅಲ್ಲೂ ಈಕ್ವಿಟಿನೇ. ಬಟ್ 2008 ಅಲ್ಲಿ ಚಿನ್ನ ಜಾಸ್ತಿ ಬಂತು, ಅಂದ್ರೆ ಚಿನ್ನ ದುಡ್ಡು ಮಾಡಿ ಕೊಡ್ತು, ಈಕ್ವಿಟಿ ಮಾಡಲಿಲ್ಲ. ಈಕ್ವಿಟಿ ಹಸ್ ಕಮ್ ಲೆಸ್. ಎಲ್ಲಿದೆ ಇಲ್ಲಿ ಈಕ್ವಿಟಿ ಇದೆ? 2009 ಅಲ್ಲಿ ಈಕ್ವಿಟಿ ಎಲ್ಲಿದೆ ನೋಡಿ, ಕೆಳಗೆ ಬಂದ್ಬಿಟ್ಟಿದೆ, ಮೈನಸ್ ರಿಟರ್ನ್ಸ್ ಕೊಟ್ಟಿದೆ, -35%. ಬಟ್ ಇಲ್ಲಿ 27% ಎಕ್ಸ್ಟ್ರಾ ಕೊಟ್ಟಿದೆ, ಪ್ರಾಫಿಟ್ +27%. ಸೊ ಅದೇ ರೀತಿ ಒಂದೊಂದು ವರ್ಷದಲ್ಲಿ ಒಂದೊಂದು ಅಸೆಟ್ ಪರ್ಫಾರ್ಮ್ ಮಾಡಿದೆ. ಇದರಲ್ಲಿ ಏನು ಒಂದು ಮೆಸೇಜ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವೆಲ್ಲ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾವುದೋ ಒಂದು ಅಸೆಟ್ ನಮಗೆ ದುಡ್ಡು ಮಾಡೇ ಕೊಡುತ್ತೆ, ಯಾವಾಗ್ಲೂ ಒಂದು ವರ್ಷದಲ್ಲಿ ಇದು ಮಾಡುತ್ತೆ, ಇಲ್ಲ ಅಂದ್ರೆ ಅದು ಮಾಡುತ್ತೆ. ಸೊ ಹಾಗಾಗಿ ನನ್ನ ಪೋರ್ಟ್ಫೋಲಿಯೋ ಅಂದ್ರೆ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ, ನನ್ನ ಹೂಡಿಕೆ ಏನಿದೆ, ಯಾವತ್ತು ಕಮ್ಮಿ ಆಗಕ್ಕೆ ಸಾಧ್ಯತೆಗಳು ತುಂಬಾ ಕಮ್ಮಿ ಆಗತ್ತೆ, ಬೆಳೆಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಸೆಟ್ ಅಲೋಕೇಶನ್, ಆಸ್ತಿನ ಓಕೆ ಎಲ್ಲ ಕಡೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಕಡೆ ಹೂಡಿಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ ಓಕೆ, ಗುಡ್ ಗುಡ್. ತುಂಬ ಚೆನ್ನಾಗಿ ತಾವು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದೀರಿ. ಶಂಕರ್, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಥ್ಯಾಂಕ್ ಯು ಸರ್.